பிரிவா தேவன ஜனவே இயேசுவாமி நாமுதகே இந்த டிவோஷன் வாழ்த்து வரவேச்சிನೆ இந்த டிவோஷನ್ ಬಗ್ಗೆ ತಿರಿತಿ ಪಗುದಿ ஏசாயா புக்கு 53 அதிகாரத்துக்கு 5வது மாத்தித்தமாக்கியரா நம்முடைய மீறுதல்கள் நிமித்தம் அவர் காயப்பட்டு நம்முடைய அக்கிரமங்கள் நிமித்தம் அவர் நொறுக்கப்பட்டார், நமக்கு சமாதானத்தை உண்டு பண்ணும் ஆக்கினை அவர் மேல் வந்தது, அவருடைய தழும்புகளால் குணமாகிறோம், அவருடைய தழும்புகளால் குணமாகிறோம். ಅತ್ತೆಗೆ ಸಿಲುವೆ ಏನ ಸ್ವಗತಪ್ಪ ಸಿಲುವೆ ಅತ್ತಂಬ ತಳುಂಬುಗಳಾಲ್ ಗುಣಮಾಗಿರೋಮ್. ಸಿಲುವೆ ಏನು ಮಾಡತ್ತ ಮಟ್ಲೆ ಸೊಗವ ತಪ್ಪ ಸಿಲುವೆ ಅತ್ತಂಬ ತಲೆಪುದೋಗೆ ಮಾತಾಡುವ ಇಷ್ಟಪೈತೆ ಪ್ರಿಯಕರೇ. ನೋಡುವೆ ಸಿಲುವೆ ಏನು ಮಾಡತ್ತ ಮಟ್ಲೆ ಸೊಗವ ತಂದ್ರ ಯೇಸುವಾಮಿ ತನ್ನ ಪೋಮೂಲಿಯವಾಗಿ ತನ್ನ ತಳುಂಬು ಮೂಲಿಯವಾಗಿ ಸೊಗವ ಸಂಭಾರಿಸಿ ಬೀತ್ತನೆ ಅತ್ತೆಂಬುದನ್ನ ನಂಗೆ ದೇವ್ರ ಮಾತು ನೋಡ್ನಿಯೋ. ನೋಡುವೆ ಇತಮಾಕೆ ಮತ್ತೆ ಈ ಬುಕ್ಕದಾಗ 8 அதிகார ಅದರ ಮಾತು ಇತಮಾಕಿಯರ அவர் நம்முடைய பலவீனங்களை ஏற்றுக்கொண்டு நம்முடைய நோய்களை சுமந்தார். அவர் நம்முடைய பலவீனங்களை ஏற்றுக்கொண்டு நம்முடைய நோய்களை சுமந்தார் ಅತ್ತೆಗೆ ಮತ್ತೆ 8:17ಗೆ ನಂಗೆ ಓದನೆ ಪ್ರಿಯಕರೇ. ದೇವರು ಬಲವೀನವ ಎತ್ತಿತ್ತು, ದೇವರು ನಂಗೆ ಸಂಕಟವ ಸುಮಂದು ತೀರ್ಚಿದ್ದೇನೆ, ನಂಗೆ ಬೇಕಾದ ಆ ಸೊಗವತ್ತಪ್ಪ ವಲ್ಲಮೆ ಸುಲುವಯೋಗ ಅಡದೆ ಅತ್ತೆಂಬುದನ್ನ ನಾ ಹೇಗೋದು ಬಣ್ಣ ಪ್ರಿಯಕರೇ. ನೋಡ್ವಿ ಒಂದು ಡಾಕ್ಟ್ರುಗ ಸಂಕಟವ ಕುರಿತು ಅರಿವಡದೆ, ಒಂದು ಸಂಕಟವ ಕುರಿತು ಅರಿವಡದೆ ಅಲ್ಲ ಸಂಕಟ ಬೇಕಾಗಿ ಸಂಕಟದ ಸಂಕಟ ಬೇಕಾಗಿ ಸಿಲುಬೆಯ ಸುಮಂದಮ ದೇವರು 6 மணி ಜಾಮ ಏನ 3ஆம் ವೇಳೆಯಿಂದ 9ஆம் மணி ವೇಳೆಗೆಟ್ಟ 6 ಅವರು ಯೇಸುಸ್ವಾಮಿ ಸಿಲುಬೆಯೋಗೆ ತುಂಗಿತ್ತು ಅತ್ತಿಂದ ನೋಡಿಯೋ. 6 ಅವರು ಪಾಪ ಮಾತ್ರ ಅಲ್ಲ ಶರೀರದೋಗೆ ನಂಗೆ ಸಂಕಟವ ಸೇತಿ ಯೇಸುಸ್ವಾಮಿ ಸುಮಂದು ತೀರ್ಚಿತ್ತು ಅತ್ತೆಂಬುದನ್ನ ನಂಗೆ ನೋಡಿ ಪ್ರಿಯಕರೇ. ಏನ ದೇವರು ಏನು ಮಾಡ್ತೀವಿ ಮಟ್ಲೆ ದೇವರು ಎಲ್ಲ ಸಂಕಟದ ಬಲವ ಸುಮಂದು ತೀರಿಸ್ತಿದ್ದೇನೆ ಅಥವಾ ನೋಡಿ ನೀವು ದೇವರು ನನಗೆ ಒಲಿ ಏನ ವೇದನೆ ಏನ ಆ ಸಂಕಟದ ಆ ಕೂರು ಏನ ಅದನ್ನು ಉರ್ಚಿ ಏನ ಅಂತಂಬುದನ್ನ ಯೇಸುಸ್ವಾಮಿ ಒಳ್ಳೆಂಗೆ ಅರ್ದೊಂಡಿದ್ದೇನೆ. ಯಾಕಂಬಟ್ಲ ಸಿಲುವೆಯೋಗೆ ತನ್ನ ಶರೀರ ಪಿಟ್ಕಪಟ್ಟಿತ್ತು, ಸಿಲುವೆಯೋಗೆ ತನ್ನ ನೆತ್ತರು ಸಿದಿರಿತ್ತು ನೋಡಿ ನೀವು, ಸಿಲುವೆಯೋಗೆ ತನ್ನ ತೋಲು ಪಿಟ್ಕಪಟ್ಟಿತ್ತು ನೋಡಿ ನೀವು. ಆಗ ದೇವರು ಆ ಒಲಿಯ ವೇದನೆಯ ಒಳ್ಳೆಂಗೆ ಅರ್ದೊಂಡಿದ್ದ ಪ್ರಿಯಕರೇ. ಅತ್ತಪ್ಪ ನೋಡುವೆ ನಿನ್ನ ಉರ್ಚು ನಿನ್ನ ಸಂಕಟದ ವೇದನೆಯ ಸಂಕಟದ ವಲಿಯ ಹರಿದಿ ಒಂದೇ ದೇವರು ಯೇಸುಸ್ವಾಮಿ ಒಬ್ಬತ್ತ ಅತಪ್ಪನಗ ದೇವರು ನೋಡಬೇಕಾಡದೆ ಅತಪ್ಪ ಅಂತ ಎಬ್ರಿಯರ್ ಬುಕ್ಕದೋಗೆ இத்தமாக்கியர அவர் தாமே சோதிக்கப்பட்டு பாடுபட்டதினாலே அவர் சோதிக்கப்படுகிற யாவருக்கும் உதவி செய்ய வல்லவராய் இருக்கிறார் அத்தினோன்னியும். அவர் தாமே சோதிக்கப்பட்டு பாடுபட்டதினாலே அவர் சோதிக்கப்படுகிற யாவருக்கும் உதவி செய்ய வல்லவராய் இருக்கிறார் ನೋಡಿಯೋ. ಸ್ವಾಮಿ ಶೋಧನೆಗೋ ಸೋತು ಸ್ವಾಮಿ ಶೋಧನೆ ಸಗಿಸಿತು ಅತಪ್ಪನಗ ಎತ್ತವ ಸಂಕಟದ ಶೋಧನದಾರಿ ಓಲೆಯು ದೇವರು ಅದನ್ನ ದೇವರು ಉದವಿ ಮಾಡೋದಾಗ ವಲ್ಲವರಾಗಿದ್ದೇನೆ ನೋಡಿ ನೀವು. ದೇವರು ಸಂಕಟ ಹೊರದುಂಡಿದ್ದೇನೆ ನೋಡ್ವಿ. ಸಿಲುವೆಯೋಗೆ ಸ್ವಾಮಿ ನಂಗೆ ಪಾಪವ ತೀರ್ತು ನಂಬಿನೀವೋ ಅದೇ ಸಿಲುವೆಯೋಗತ್ತ ನಿನ್ನ ಸಂಕಟವು ಎನ್ನ ಸಂಕಟವು ಸ್ವಾಮಿ ತೀರ್ಸಿದ್ದೇನೆ. ಸಿಲುವೆಯೋಗೆ ನಿನ್ನ ಪಾಪವ ತೀರ್ತು ನೀನು ನಂಬಿರಿಯೋ ಅದೇ ಸಿಲುವೆಯೋಗತ್ತ ನಿನ್ನ ಸಂಕಟ ಎನ್ನ ಸಂಕಟ ಎಲ್ಲವ ತೀರ್ಸಿದ್ದೇನೆ ತಿಂದಾಗಿ ನಿಂಗೆ ಸ್ವಾಮಿಯ ಮಾತುಗೆ ಹೋದನಿ ಪ್ರಿಯಕರೇ. ದೇವರು ಸಿಲುವೆಯೋಗೆ ನನಗೆ ಬೇಕಾದ ಎಲ್ಲಾಗ ಪರಿಹಾರ ಮಾಡಿಟ್ಟಿದ್ದೇನೆ ಅತಪ್ಪನೇ. ನಂಗೆ ಸಿಲುವೆಯ ನಂಬಾಕು ಏನಾ ಅದೇ ಸಿಲುವತ್ತ ನಂಗೆ ಪಾಪಗ ಪರಿಹಾರ ಮಾಡಿ ಹೇಳದೆ ಅದೇ ಸಿಲುವತ್ತ ನಂಗೆ ಸಂಕಟವ ಸ್ವಾಮಿ ಸುಮಂದು ತೀರ್ಸಿದ್ದೇನೆ. ಇದು ಸತ್ಯ, ದೇವರ ಮಾತು ಇತ್ತೆ ಹೀರ. ಆಗ ನಂಗೆ ನಂಬೋದು ನೀ ವಿಶ್ವಾಸ ಇತ್ತಾಲ್ ದೇವರುடைய ಮಹಿಮೆಯ ಕಾಣ್ಬಾಯ್ದು ಇರುವೆ ಅತಮಾಕೆ ನಂಗೆ ನಂಬಬೇಕಾಯ್ ಅಡದೆ ಅತ್ತೆ ನೋಡಿ ನೀವು ನಂಗೆ ನಂಬೋನಗ ಸ್ವಾಮಿ ಅರ್ಪುದ ಮಾಡಣ ನಂಗೆ ಸಭಾಕ ಕಮ್ಮಿಂದು ಪಂಗೆತ್ತು ನೀವು ಒಂದು ತಿಂಗೋದಾಗ ಒಂತುರುಕೋ ಇಲ್ಲೇ ಒಂದು ವಾರ ಬಿಟ್ಟು ಒಂದು ವಾರವೋ ಕಮ್ಮಿಂದು ಪಂಗೆತ್ತು ನೀವು ಏನಾ ಸ್ವಾಮಿ ಮಾತು ತಮಾಕೀರ அப்பத்தையும் தண்ணீரையும் ஆசீர்வதிப்பார், வியாதி உன்னிலிருந்து விளக்குவேன் செய்தேனே. ஏன்னா அப்பத்தையும் தண்ணீரை ஆசீர்வதிப்பேன், வியாதி உன்னிலிருந்து விளக்குவேன் ಸ್ವಾಮಿ ವಾಕ್ಯ ಇದ್ದೇನೆ. ಅಪ್ಪವ ರಸವ ಸ್ವಾಮಿ ಆಶೀರ್ವದಿಸಿನ ದೇವರು ಸಂಕಟ ಬೆಳಕಿನ ನಾ ಎಲ್ಲ ಆರಂಭ ಕಾಲಗಳದಾಗ ಸ್ವಾಮಿ ನಂಬೋನಗ 26-27 ವರ್ಷ ಮುಂದಾಡು ಇತ ಮಟ್ಲೆ ಕಮ್ಮಿ ಎತ್ತೋನಗ ಅದೊಂದು ವಿಶ್ವಾಸೋಡ ಸಭಾಕ ಎತ್ತೋದನ್ನು ನೋಡಿದೆ. ಯಸ್ವಾತ್ಗೆ ಸುಗ ಹಾದ ಕುರುವು ನಾ ನೋಡಿದೆ. ಪ್ರಿಯಕರೇ அப்பத்தையும் தண்ணீரையும் ஆசீர்வதிப்பேன், வியாதியை உன்னிலிருந்து விளக்குவேன் செய்தಂಗೆ ಸಭೆಗೋ ದೇವ್ರ ತಪ್ಪ ದೇವ್ರ ಬೀತಿವ ಈ ಕಮ್ಮಿನಿಂದ ಆ ಅಪ್ಪ ಅಂದ ಆ ರಸ ಅಂದ ಅದನ್ನು ವಿಶ್ವಾಸಕ್ಕಾಗ ಸೊಗ ಅಡದೆ ಅತ್ತಂಬುದನ್ನ ನಾನು ನೋಡಿದೆ. ಆ ಸಾಕ್ಷಿ ಲಾಭನ ಕೆತ್ತಿದೆ. ಅದು ನಂಗೆ ನಂಬುವೋ ಅದು ಮೂಲವಾಗಿ ದೇವರು ನಿಶ್ಚಯವಾಗಿ ಸೊಗವ ತನ್ನ ಎತ್ತೇ ಅಂದು ಯೇಸುಸ್ವಾಮಿ ಇಬ್ಬನಗ ತನ್ನ ಶರೀರವ ಮುಟ್ಟಿ ಸರಿಯಾದರೋ ಯೇಸುಸ್ವಾಮಿ ಶರೀರ ಮುಟ್ಟಿದವಕ್ಕಲ್ಲ ಸರಿಯಾದ್ರೂ ಓದಿ ನೀವು ಅದೇ ಮಾಕತ್ತ ಎಂದು ದೇವ್ರನ್ನ ಶರೀರಿಗೆ ಅಡೆಯಾಳವಾಗಿ ಅಪ್ಪಾಡದೆ ದೇವ್ರನ್ನ ನಿತ್ತರಿಗೆ ಅಡೆಯಾಳವಾಗಿ ರಸ ಆಡದೆ ಅದ್ದೂ ಸೊಗ வெளிப்பಟ್ರ ಅತ್ತೆಂಬುದನ್ನ ಸಭೆ ವಿಶ್ವಾಸ ಬೇಕಾಗಿ ಆಡದೆ ಪ್ರಿಯಕರೇ. ನಾನು ನಂಬಿದ ಆರಂಭದಾಗ ಅತ್ತೆಲ್ಲ ವಿಶ್ವಾಸಿದ್ರು ಅತ್ತೆಲ್ಲ ಇತ್ತಿದವಕ್ಕರ ಸಾಕ್ಷಿನ ಊರಿಟ್ಟಿದೆ ಅತ್ತಪ್ಪನಗ ನಂಗೆ ಬದುಕುದಗಿಯು ಆ ವಿಶ್ವಾಸ ಇಂದು ಕಡಿದು ಬರಲಿ ಪ್ರಿಯಕರೇ. ನೋಡ್ವಿ
இத்தமாக்க பேதுரு ஏனா பேதுரு 1 பேதுரு 2:24 இத்தமாக்கினா அவருடைய தழும்புகளால் குணமானோம் அத்தினா அவருடைய தழும்புகளால் குಣಮಾನೋಂ ಅತ್ನೇಗಿ ಆಮೇಲೆ ಹೇಳೋದು ಗುಣಮಾನಿರತ್ನೇಗಿ ನೋಡ್ನಿಯೋ ನೋಡ್ನಿಯೋ ಆಗ ಒಂದು ಪಕ್ಕ ಸ್ವಾಮಿಯ ತಳುಮೂದ ಸೊಗಾಡದೆ, ಒಂದು ಪಕ್ಕ ದೇವ್ರನ್ನ ಕೈನ ಒಲಮೆಯಿಂದ ಸೊಗಾಡದೆ, ಒಂದು ಪಕ್ಕ ದೇವ್ರನ್ನ ರಸದೋಗೆ ಸೊಗಾಡದೆ, ಒಂದು ಪಕ್ಕ ದೇವ್ರನ್ನ ವಾರ್ತೆಯೋಗೆ ಸೊಗಾಡದೆ, ಒಂದು ಪಕ್ಕ ಪರಿಶುದ್ಧ ಆವಿದಕ್ಸರೆ ಸೊಗಾಡದೆ, ಇದೆಲ್ಲ ಇಂದು ಸೇತಿ ದೇವ್ರು ಬೀತೇನೆ. ಇಂದು ದೇವ್ರು ಗುಣಮಾಕುವ ವಲ್ಲಮೆ ಏನ ಸೊಗತಪ್ಪ ವಲ್ಲಮೆ ಇಂದು ಕಮ್ಮಿ ಆಪಿಲೆ ಪ್ರಿಯಕರೇ. ಸಿಲುವೆಯೋಗೆ ಏನ ಅವಳಿ ತಳುಂಬುಗಳ ಗುಣಮಾಗಿರೋಮ್ ಇದಂಗೆ ದೇವ್ರನ್ನ ತಳುಂಬಂದ ಆ ಪೋಂದ ನಂಗೆ ಸೊಗ ಆಡದೆ ಆತೆಂಬುದನ್ನ ನಾ ಹೇಗೋದು ಪನೆ ಪ್ರಿಯಕರೇ. ಈ ತಮಾಕೆ ಅಪ್ಪೋಸ್ತಲರ ಬುಕ್ಕಿಗೆ 3ನೇ ಅಧಿಕಾರದಾಗ ಇತಮಾಕುದು ಮಾತೇರ 3ನೇ ಅಧಿಕಾರ 11ನೇ ಮಾತು ಇತಮಾಕಿರ ಗುಣಮಾಕಪಟ್ಟ ಸಪ್ಪಾಣಿ ಅಲ್ಲಿ ಪತ್ತಿ ನೋಡಿಯೋ ಗುಣಮಾಕಪಟ್ಟ ಸಪ್ಪಾಣಿ ಅತ್ನೇ ಇರುವೆ. ಇದು ಶರೀರದ ಪಪ್ಪ ಸಂಕಟ ಪತ್ತಿ ಮಾತಾಡ್ರ ನಂಗೆ ಶರೀರದ ಸಂಕಟ ಪತ್ತಿಲಿ ಏನ ಗುಣಮಾಕಪಟ್ಟ ಸಪ್ಪಾಣಿ ಅಲ್ಲಿ ನಿದ್ದುಂಡಿದನೆ ಅತ್ನೇಗಿ ಏರ ಇದು ಶರೀರದ ಸಂಕಟ ಪತ್ತಿ ಮಾತಾಡ್ರ. ಅದೇ 3ನೇ ಅಪ್ಪೋಸ್ತಲರ 3ನೇ ಅಧಿಕಾರದಾಗ 20வது ಮಾತುಗೆ ಇತಮಾಕಿರ நீங்கள் மனம் திரும்பி குணம் படுங்கள் அத்னை நீங்கள் மனம் திரும்பி குணப்படுங்கள் அತ್ತೀರ. ಇದು ಏನು ಸಂಕಟ? ಇದು ಆವಿಕುರಿಯ ಸಂಕಟ ಪತ್ತಿ ಮಾತಾಡ್ರ. ಒಂದು ಪಕ್ಕ ಸಪಾಣಿ ಗುಣಮಾಕಪಟ್ಟ ಸಪಾಣಿ ಇದು ಶರೀರ ಸಂಕಟ. ಇಲ್ಲಿ 20வது ಮಾತು ಇರುವೆ ಅದೇ 3 ಇರುವುದು ಅಪೊಸ್ತಲರಿಗೆ ಇರುವೆ ನೀವು ಮನಂ ತಿರುಂಬಿ ಗುಣಪಡುತ್ತೆ ಇರುವೆ. ಇದು ಆವಿಕುರಿಯ ಸಂಕಟ ಪತ್ತಿ ಮಾತಾಡ್ರ. ಈ 2 ಸಂಕಟವು ಯೇಸುಸ್ವಾಮಿ ಸಿಲುವೆಗೆ ಪಟ್ಟು ತೀರಿದ್ದೇನೆ. ಈ 2 ಸಂಕಟಕ್ಕೂ ಬೇಕಾದ ಪರಿಹಾರವ ಯೇಸುಸ್ವಾಮಿ ಮಾಡಿದ್ದೇನೆ. ಈ 2 ಸಂಕಟವು ಯೇಸುಸ್ವಾಮಿ ಸಿಲುವೆಗೆ ಸುಮಂದು ತೀರಿಸಿದ ಪ್ರಿಯಕರೇ. ಆಗ ನಂಗೆ ಶರೀರದ ಒಪ್ಪ ಸಂಕಟವು ಸ್ವಾಮಿ ನಂಬಾಕು ಏನ ಆವಿಕುರಿಯ ಸಂಕಟವು ನಂಗೆ ಸ್ವಾಮಿಯ ನಂಬಾಕು ಏನ ದೇವರು ತಮಾಕೆ 2 ವಿಧ ಸಂಕಟವು ಸ್ವಾಮಿ ತೀರಿಸಿದನೇ ಆಯ್ತು ಮಂದು ನೋಡ್ನಿಯೋ. ಈ ತಮಾಕೆ ಲೂಕ 10ನೇ ಅಧಿಕಾರದಾಗೆ 34 ಮಾತೊಂದು ಓದಿಲೆ ಅಲ್ಲಿ ಒಂದು ಮನುಷ್ಯ ಪತಿ ಮಾತಾಡ್ರ. ಒಂದು ಮನುಷ್ಯ ಯೆರೂಸಲೇಮಿಂದ ಯೆರಿಕೋಗ ಪ್ರಯಾಣಪಟ್ಟು ಹೋತುಂಬ ಏನು ಪ್ರಯಾಣಪಟ್ಟು ಹೋಪನಗ ಆಮೇಲೆ ಕಳ್ಳವ್ರನ್ನ ಕೈಗೆ ಸಿಕ್ಕಿಟ್ಟತ್ತೀರ. ಕಳ್ಳರ ಕೈಗೆ ಸಿಕ್ಕೋನಾಗ ಅಲ್ಲಿ ಹೋಗಿ ಅವನ ಊದು ಅವನ ಬಟ್ಟೆಯ ಕಿತ್ತು ಅವನ ಗಾಯಪಡ್ತಿ ಅವನ ಕುಟ್ಟೀರು ಮಾಡಿ ಇಟ್ಟು ಹೋಗ್ಬಿಡ್ತು ನೋಡಿ ನೀವು. ಅಥವಾ ಕೋಪನಗ ಅಲ್ಲಿ ದಾರಿ ಒಂದು ಆಸಾರಿಯನ್ ಬಂದ ಒಂದು ಲೇವಿನ ಬಂದ ಆಕೆ ಬೆಳಗಿನ ಹೊರಟರು. ಆದರೆ ಅದೇ ಸಮಯ ಒಂದು ಸಮಾರಿಯನ್ ಬಪ್ಪನಗ ಅಮ್ಮ ಬಂದು ಏನು ಮಾಡ್ತು ಮಟ್ಲೆ ಅವನ ಗಾಯವ ಕಟ್ಟಿ ಅಲ್ಲಿ ಎಣ್ಣೆಯು ರಸವು ಅಲ್ಲಿ ಅಟ್ಟಿ ಅವನ ಗಾಯವ ಕಟ್ಟಿ ಸತ್ರ ರೀತಿ ಒಂದು ಬುಟ್ಟ ಅತ್ಬೋದು ನೀವೇ. ಆ ರಸ ಅತ್ತೆಂಬುದು ಯೇಸುಸ್ವಾಮಿಯ ನೆತ್ತುರುಗ ಅಡೆಯವಾಡಿದ ಪ್ರಿಯಕರೇ. ಯೇಸುಸ್ವಾಮಿಯ ನೆತ್ತುರು ಗುಣತಪ್ಪ ವಲ್ಲಮೆ ಸೊಗ ಮಾಡುವ ವಲ್ಲಮೆ ಯೇಸುಸ್ವಾಮಿ ನೆತ್ತುರುಗೆ ಹಡೆದ ಪ್ರಿಯಕರೇ. ಯೇಸುಸ್ವಾಮಿ ನೆತ್ತುರು ಸೊಗವ ತಂದರ ಅತ್ತೆಂಬುದು ನೋಡಿ ನೀವು ಇಂದು ಸೇತಿ ಇದೆಲ್ಲ ಮೂಲವನಿಗೆ ಏನು ನೋಡಿತು ಮಟ್ಲೆ ಸಿಲುವೆಯೋಗೆ ಯೇಸುಸ್ವಾಮಿ ಸೊಗವ ಸಂಭರಿಸಿ ಬಿತ್ತನೆ ಅತ್ತೆಂಬುದಂತ ಈಸಗ ವಸನ ಇದ್ದೀವಿ ಇದೆಲ್ಲ ನಂಗೆ ಓದಿಯೋ ಅತ್ತಪ್ಪನಗ ನಂಗೆ ಸೊಗ ಬೇಕಾಯ್ ಯೇಸುಸ್ವಾಮಿ ನಂಬಾಕು ಸಿಲುವೆ ನಂಬಾಕು ಸಿಲುವೆ ನಿನ್ನೆ ಹೇಯಿದೆ ಸಿಲುವೆ ಬದುಕು ತಪ್ಪ ಸಿಲುವೆ ತಿಂಗಳಂದೆ ಇಂದು ಹೇಯಿದೆ ಸಿಲುವೆ ನಂಗೆ ಸೊಗ ಪಡುತ್ತುವ ಗುಣಪಡುತ್ತುವ ಏನ ಸೊಗವ ತಪ್ಪ ಸಿಲುವೆ ಅತ್ತೆಂಬುದನ್ನು ಹೇಳಿ ಪ್ರಿಯಕರೇ. ಅತ್ತಪ್ಪನಗ ಸಿಲುವೆಯ ನಂಬುವೋ ಸಿಲುವೆಯೋಗೆ ಸಿಲುವೆಯೋಗೆ ನಿನ್ನ ಎನ್ನ ಪಾಪವ ಸ್ವಾಮಿ ಸಂಬಂಧ ತೀರ್ಸಿತೋ ಅದೇ ಸಿಲುವೆ ಇತ್ತ ನಂಗೆ ಸಂಕಟ ಸೇತಿ ಸ್ವಾಮಿ ತೀರಿದನೆ ಅತ್ತೆಂಬ ಸತ್ಯವ ನಂಗೆ ನಂಬುವೋ ದೇವರನ್ನ ತಳುಂಬುದೋಗೆ ನಂಗೆ ಸೊಗ ಅಡದೆ ಎಂಬುದನ್ನು ನಂಗೆ ನಂಬುವೋ ಅದನ್ನು ಅರಿಕಿಟ್ಟು ಸುಂದರಿಸುವೋ ಸ್ವಾಮಿ ಅರಿಸಲಿ ನಂಗೆ ಅರ್ಕ ಮಾಡಿ ಬಿರಿಕೋ ಪ್ರಿಯಕರೇ. ದೇವರೇ ಯೇಸು ಸ್ವಾಮಿ ನಾಮದೋಗೆ ನಂಗೆ ನನ್ರಿ ಅರ್ಕ ಮಾಡಿ ಸ್ವಾಮಿ ಅವರುடைய ತಳುಂಬುಗಳಾலே குணமாகிறோம் ನಿನಗೆ ಸ್ವಾಮಿ ನಿನ್ನ ಪೋಂದ ನಿನ್ನ ತಳುಂಬೋಂದ ಹಿಂಗೆ ಸೊಗ ಅಡದೆ ಎಂಬ ಆ ಸತ್ಯವನ್ನು ಏತೆಂದು ಬೇಕಾ ಸ್ತೋತ್ರ. ಹಿಂಗೆ ಆವಿಕುರಿಯ ಸಂಕಟಗೂ ಅಲ್ಲಿ ಸೊಗಾಡದೆ ಸಿಲುವೆಗೆ ಸೊಗಾಡದೆ ಹಿಂಗೆ ಶರೀರ ಸಂಕಟಗೂ ಯೇಸು ಸ್ವಾಮಿಯ ಪೋಂದ ಹಿಂಗೆ ಸೊಗ ಅಡದೆ ಎಂಬುದು ನೋಡಿ ಸ್ವಾಮಿ. ಆ ದೇವರೇ ಸ್ವಾಮಿ அவர் தாமே நம்முடைய பலவீனங்களை ஏற்றுக்கொண்டு தேவரே மாத்து ஓத்திங்க சுவாமி அவர் தாமே நம்முடைய பலவீனங்களை ஏற்றுக்கொண்டு நம்முடைய தேவரே நோய்களை சுமந்தார்ந்தீங்க சுவாமி எங்கள் ಸಂಕಟಲಾಭ ನೀ ಸುಮಂದು ತೀರ್ಸಿಬಿಟ್ಟೆ ಅದು ನಂಗೆ ನಂಬಿನಿಯೋ ದೇವರ ವಿಶ್ವಾಸ ಅರಿಕೆ ಇಟ್ಟು ಎಂಗೆ ಜಯವೆತ್ತೋದುಗ ಒತ್ತಾಸ ಮಾಡೋದರ್ಕ ಮಾಡಿನಿಯೋ ಆಶೀರ್ವದಿಸು ವಚನೋಡು ತಿಂದ ನೆಂಜಿಯಂಡು ಯೇಸು ಸ್ವಾಮಿ ನಾ ಮೂಲವಾಗಿ ಯಾರಕ್ಕೆ ಕೇಳ್ತೀನಿ ದೇವರೇ. ಆಮೇನ್ ಆಮೇನ್. ಸ್ವಾಮಿ ಗರಿಸಿ ಪ್ರಿಯಕರೇ ಆಮೇನ್.